ಪ್ರೇಮಕ್ಕೆ ಸೈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಬ್ರೇಕ್ಗಿಂತ ಮುಂಚೆ ಮಹಾಲಕ್ಷ್ಮಿ ಅವರ ತಂದೆ ದೇಗಯ್ಯ ಅವರ ಜೊತೆ ಮಾತನಾಡ್ತಾ ಇದ್ವಿ. ಅವರು ನಾವು ಆಶೀರ್ವಾದ ಇಲ್ಲಿಂದನೇ ಮಾಡ್ತೀನಿ, ಆದರೆ ಸಮಯ ಬೇಕು ಕ್ಷಮಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ರು. ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಕಂಡು ಬಂತು. ಏನಂತೀರಿ ಮಹಾಲಕ್ಷ್ಮಿ ಅವರೇ, ನಿಮ್ಗೆ ವಿಶ್ವಾಸ ಇದೆಯಾ ಮುಂದೊಂದು ದಿನ ಒಪ್ಕೋಬಹುದು ತಂದೆ ತಾಯಿ ಅಂತ? ಒಪ್ಕೊಂತಾರೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಹೆತ್ತು ಮಗಳು ಯಾವತ್ತೂ ಕೈ ಬಿಡಲ್ಲ ಅವರು. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ರ ಮಾತೆಲ್ಲ ಕೇಳ್ತಾ ಇದ್ರೆ ಎಲ್ಲೋ ನೀವು ಕನ್ವಿನ್ಸ್ ಮಾಡೋಲ್ಲಿ ಎಡವುದ್ರಾ? ಇನ್ನು ಸ್ವಲ್ಪ ಅವ್ರನ್ನ ಒಪ್ಪಿಸಿದ್ರೆ ಸರಿಯಾಗಿ ಮಾಡಿದ್ರೆ ಒಪ್ಕೋತಿದ್ರೇನೋ ಅಂತ ಅನ್ಸುತ್ತಾ? ಇಲ್ಲ ತುಂಬಾ ಸರಿ ಒಪ್ಸಿದೀವಿ, ಬಟ್ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ಒಪ್ಕೊಂಡಿಲ್ಲ ಅಂತೀರಿ. ಪ್ರಕಾಶ್, ನಿಮ್ಗೆ ನಿಮ್ ಕಡೆಯಿಂದ ಪ್ರಯತ್ನ ಸಾಲದಾಯ್ತು ಅಂತ ಹಂಗೇನಾದ್ರೂ ಇದೆಯಾ? ಇಲ್ಲ, ನನ್ನ ಕಡೆ ಪ್ರಯತ್ನ ತುಂಬಾ ಇತ್ತು. ಅಂದ್ರೆ ಮಿತಿ ಮೀರಿದಂಗಿತ್ತು. ಬೇರೆ ಯಾರು ಈ ತರ ಪ್ರಯತ್ನ ಮಾಡ್ತಾ ಇರಲ್ಲ. ಆಲ್ಮೋಸ್ಟ್ ಹಿಂದೆ ಒಂದ್ಸಲ ಈ ತರ ಪ್ರಯತ್ನ ಮಾಡಿ ಮೇಡಮ್ ಅವರು ನಮ್ಮನ್ನ ಬೇಡ ಅನ್ನೋ ಸಂದರ್ಭನೂ ಇದೆ. ಒಂದ್ ವರ್ಷದಿಂದ ಇವ್ರು ಹೇಳಿದ್ದ ಟೈಮ್ಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಿಗೆ ಅವ್ರ ತಂದೆ ಹತ್ರ ಇಲ್ಲ ಪ್ರಕಾಶ್ ನನಗ್ ಬೇಡ ಅಂತ ಹೇಳ್ಬಿಟ್ಟಿದ್ರು. ಅವಾಗ ಮೇಡಮ್ ನ ಕನ್ವಿನ್ಸ್ ಮಾಡಕ್ ನಾನ್ 3 ತಿಂಗಳು ಸುತ್ತಿದ್ದವ್ರಿಂದ ಬರೀ 10 ಮಿನಿಟ್ಸ್ ಮಾತಾಡೋದಕ್ಕೆ ಅಷ್ಟೆಲ್ಲ ಕನ್ವಿನ್ಸ್ ಮಾಡಿ ಇವತ್ತು ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ತುಂಬಾ ಫೀಲ್ ಆಯ್ತು. ಏನೇ ಆದ್ರೂ ನಾನ್ ಗೆಲ್ಬೇಕು, ಪ್ರೀತಿ ಗೆಲ್ಬೇಕು. ಈಗ ಆಲ್ರೆಡಿ ನೀವೆಲ್ಲ ಟಿವಿಲೆಲ್ಲ ನೋಡ್ತಾ ಇರ್ತೀರಾ, ಅಲ್ಲಿ ಆ ಪ್ರೀತಿ ಹಿಂಗಾಯ್ತು, ಇಲ್ಲಿ ಈ ಪ್ರೀತಿ ಹಿಂಗಾಯ್ತು, ಸತ್ತೋದ್ರು ಅಂತ. ಸಾಯುವಂತ ಕೆಲಸ ನಾವೇನು ಮಾಡಿಲ್ಲ. ಖಂಡಿತ ಅದು ಯಾವ್ದಕ್ಕೂ ಪರಿಹಾರ ಅಲ್ವೇ ಅಲ್ಲ. ಇರ್ಬೇಕು, ಇದು ಸಾಧಿಸಿ ತೋರಿಸ್ಬೇಕು. ಅದು ನಮ್ಮ ಇಂಟೆನ್ಷನ್. ಪ್ರೀತಿಸ್ಬೇಕು, ಪ್ರೀತಿಸಿ ಜಯಿಸ್ಬೇಕು. ಮನೆಯವ್ರು ಕೇಳ್ದಿರಾನು ಹೋಗ್ಬಾರ್ದು, ಮನೆಯವ್ರಿಗೆ ಗೊತ್ತಿಲ್ದಿರಾನು ಹೋಗ್ಬಾರ್ದು. ಅವ್ರ ಮುಂದೆನೆ ಬರೋಣ ಅಂತ ಹೇಳ್ಬಿಟ್ಟು ಇವ್ರು ನಾನ್ ಬಂದ್ರೆ ನಮ್ ತಂದೆ ತಾಯಿ ಮುಂದೆನೆ ಬರೋದು. ನಾನು ಇವ್ರ ಕಾಲೇಜ್ಗೆ ಹೋದಾಗ ನಾನು ಕೇಳ್ದೆ ಬಂದ್ಬಿಡಿ ಅಂತ. ಆಮೇಲೆ ಇವ್ರ ಫ್ರೆಂಡ್ ಕೈಲಿ ಕಳ್ಸಿದ್ರು. ನಾನ್ ಬರೋದು ನಮ್ ತಂದೆ ತಾಯಿ ಮುಂದೆ. ಅದೇನಾದ್ರೂ ಆಗ್ಲಿ ತಂದೆ ತಾಯಿ ಮುಂದೆ ಬರ್ತೀನಿ, ನೀವ್ ಯಾರನ್ನ ಬೇಕಾ ಕರ್ಕೊಂಡ್ ಬಂದೇ ಬರ್ತೀನಿ. ಅವ್ರ ಕಾನ್ಫಿಡೆನ್ಸ್ ನನಗೆ ಗೊತ್ತಿತ್ತು. ಫಸ್ಟ್ ಒಂದ್ಸಲ ಅವ್ರ ತಂದೆಗೆ ನಂಗೆ ನೀನ್ ಬೇಕಾ ಅವ್ರು ಬೇಕಾ ಅಂತ ಕೇಳಿದಾಗ ನಂಗೆ ನೀವು ಬೇಡ ಅವರೇ ಬೇಕು ಅಂತ ಒಂದು ಕಾನ್ಫಿಡೆನ್ಸ್ ಆಗಿ ಹೇಳಿದ್ದು ನನ್ ಕಿವಿಗೆ ಬಿದ್ದಿತ್ತು. ನೀವು ಬೇಕು ಅಂತ ನಾವು ಬೇಕು ಅನ್ನೋದು ಕಾನ್ಫಿಡೆನ್ಸ್ ಆಗಿ ಬಿದ್ದಿತ್ತು. ಅದಕ್ಕೆ ನಾನು ಸ್ವಲ್ಪ ಕಾನ್ಫಿಡೆನ್ಸ್ ಇದ್ದೆ. ಆದ್ರೂ ಒಂದ್ 2-3 ಸಲ ಈ ತರ ಮಾಡಿದಾರಲ್ಲ, ಈ ಸಲ ಈ ತರ ಮಾಡ್ಬಿಡ್ತಾರ ಅಂತ ಒಂದು ನಂದಲ್ಲಿ 10% ದುಗುಡ ಇತ್ತು. ಅದಕ್ಕೋಸ್ಕರ ಅವ್ರು ಒಪ್ಕೊಂಡಿದ ತಕ್ಷಣ ಅದೇ ಖುಷಿ ನನಗೆ. ಸುಮಾಲಿನಿ ಅವರೇ, ಈ ತರ ಕೇಸಸ್ ನೀವು ಬಹಳ ಹಿಂದೆ ಕೂಡ ನೋಡಿರ್ತೀರಿ. ಆದ್ರೆ ನಿಮ್ಗೆ ಎಲ್ಲೋ ಡೌಟ್ ಇತ್ತ ಮತ್ತೆ ಇಲ್ಲಿ ಈ ಕಪಲ್ದ ಏನಾದ್ರು ತಪ್ಪಿದ್ಯಾ ಅಥವಾ ಏಜ್ ಏನಾದ್ರು ಸಮಸ್ಯೆಗಳಿರಬಹುದಾ? ಆ ತರದ್ ಏನಾದ್ರು ಕಂಡು ಬಂತ ನಿಮ್ಗೆ? ಮೊದಲಿಗೆ ಏನಾದ್ರು ಆ ಭಯ ಇತ್ತ ನಿಮ್ಗೆ? ಇಲ್ಲ ಮೇಡಮ್, ಏಜು ಇಬ್ಬರದು ಮೇಜರ್ ಗೊತ್ತಾಯ್ತು. ಆಮೇಲೆ ನಾವು ಅಂದ್ರೆ ಈ ಹುಡುಗಿದು ನಂಗೆ ಡೌಟ್ ಇತ್ತು. ಯಾಕೆಂದ್ರೆ ನಾವು ಹೋದಾಗ ಇವಳು ಒಳಗಡೆ ಬಂದು 2 ಮಾತು ಹೇಳಿದ್ದು, ನೀವು ಎಲ್ಲರನ್ನೂ ಒಪ್ಪಿಸ್ಬಿಟ್ಟು ನಾನು ಬರ್ತೀನಿ ನಾನು ಅಂತ ಹೇಳಿದ್ದು. ಆಮೇಲೆ ಪ್ಲಸ್ ಇವಾಗ ತಂದೆ ತಾಯಿ ಬೇರೆ ವಿರೋಧವಾಗಿದ್ರು ಅವರು. ಆಮೇಲೆ ನಾವೇನ್ ಮಾಡಿದ್ವಿ, ಮತ್ತೆ ನಿನ್ನೆ ಸಂಜೆ ಹೋಗಿದ್ವಿ, ನಾವು ಮನೆ ಹತ್ರ ಹೋಗಿದ್ವಿ. ನನ್ನ ಫ್ರೆಂಡ್ ಬರ್ತೀನಿ ಅಂದ್ರು, ಅವ್ರು ಬಂದಿರ್ಲಿಲ್ಲ. ನಾನು ಇವ್ರ ಹುಡುಗಿ ಹತ್ರ ಮಾತಾಡಿದೆ. ನಾನು ಏನಮ್ಮ ನಿಂದು ಲಾಸ್ಟ್ ಫೈನಲ್ ಒಂದೇ? ಇಲ್ಲ ಮೇಡಮ್, ನೀವು ಹೇಗೆ ಹೇಳ್ತೀರೋ ನಾನು ಆಗ ಮಾಡ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ಲು. ಆಮೇಲೆ ನಾನು ನನ್ನ ಫ್ರೆಂಡ್ ಕರ್ಕೊಂಡು ಬರೋಣ ಅಂತ ಹೋದೆ. ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡಿದ್ರು. ಆಮೇಲೆ ಮೀಡಿಯಾದವ್ರು ನಮ್ಮ ಜೊತೆಗೆ ಬಂದು ನಾವು ಅವಾಗ ನಾವು ಒಟ್ಟಿಗೆ ಹೋಗಿ ಅವ್ರ ತಂದೆ ತಾಯಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ವಿ ನಾವು. ಯಾಕೆಂದ್ರೆ ಇದು ಪ್ರೀತಿ ಮಾಡಿರೋದು, ನಾವು ಗಲಾಟೆ ಎಲ್ಲ ಮಾಡಿದ್ರೆ ತಪ್ಪಾಗತ್ತಲ್ಲಿ. ಹಂಗಾಗಿ ನಾವು ಪ್ರೀತಿ ಮಾಡಿರೋದ್ರಿಂದ ಅವರಿಗೆ ಕನ್ವಿನ್ಸ್ ಮಾಡಿ ಹುಡುಗಿನ ಒಟ್ಟಿಗೆ ಕರ್ಕೊಂಡು ಬರೋಣ ಅಂತ ಹೋದ್ವಿ. ಹುಡುಗಿ ರೆಡಿ ಇದ್ಲು ಕೊನೆಗೆ. ಆಮೇಲೆ ನಾವೇನ್ ಮಾಡಿದ್ವಿ, ಸರಿ ಆಯ್ತು ಬಾಮ್ಮ ನೀನ್ ನಮ್ಮ ಜೊತೆಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ವಸಂತ ನಗರ ಸಾಯಿಬಾಬಾ ದೇವಸ್ಥಾನ ಹತ್ರ ಆ ತಕ್ಷಣನೇ ನಾವು ಒಂದು ಚಿಕ್ಕದಾಗ ಒಂದು ಮದ್ವೆ ಮಾಡಿಸ್ಬಿಟ್ಟು ಏನೋ ಒಂದು ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಕೆಲಸ ಮಾಡಿದ್ವಿ ಮೇಡಮ್. ಆದ್ರೆ ಆ ತಂದೆ ತಾಯಿ ನೋವಾಗಿರೋದು ನಮಗೆ ತುಂಬಾ ಬೇಜಾರಾಗಿದೆ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಮೇಡಮ್ ಅವರು, ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರು ನಮ್ಮನ್ನ. ಅವರು ತುಂಬಾ ಇದಿಟ್ಕೊಂಡಿದ್ರು. ಆಮೇಲೆ ಹುಡುಗಿ ಮತ್ತೇನಾದ್ರು ನಾವು ಬಿಟ್ಟು ಬಂದು ಅವಾಗ ಅವಳು ಏನಾದ್ರು ಮತ್ತೆ ಸೂಸೈಡ್ ಏನಾದ್ರು ಅಟೆಂಪ್ಟ್ ಮಾಡಿದ್ರೆ ಅದೊಂದು ನಮಗೆ ಭಯ ಇತ್ತು. ಹಂಗಾಗಿ ಬೇಡ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ನಾವೊಂದು ಈ ಕೆಲಸ ಮಾಡಿದ್ವಿ. ಒಟ್ಟಿನಲ್ಲಿ ಇವರಿಬ್ಬರ ವಿವಾಹಕ್ಕೆ ನಿಮ್ಮ ಕೈ ಜೋಡಿಸಿದ್ರಿ? ಹೌದು ಮೇಡಮ್, ಖಂಡಿತ. ಓಕೆ ವಂಡರ್ಫುಲ್. ಸೊ ಹಾಗೇನೆ ನಿಮ್ಮ ತಾಯಿ ತಂದೆ ಕೂಡ ನಿಮ್ಗೆ ಯಾವ್ದೇ ರೀತಿಯಲ್ಲೂ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತಂದ್ರೆ ಅದು ಹೇಗೆ ಸಾಧ್ಯ ಆಯ್ತು ಅನ್ಸುತ್ತೆ? ಮೇಡಮ್, ನನಗೆ ಫಸ್ಟ್ ಇಂದಾನು ಗೊತ್ತಿತ್ತು ನಮ್ಮ ತಂದೆ ತಾಯಿ ನನ್ನ ವಿರುದ್ಧವಾಗಿ ನಾನು ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ ನನಗೆ. ನಾನು ಯಾವತ್ತೂ ಯಾವ್ದು ಕೆಟ್ಟದ್ದಕ್ಕೆ ಹೋಗಲ್ಲ ಅಂತ ಅವ್ರಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ನಾನು ಯಾವತ್ತು ನಮ್ಮ ತಂದೆ ಅಕಸ್ಮಾತ್ ಏನಾದ್ರು ಅವಾಗ ಪಾರ್ಟಿಗೆ ಹೋದಾಗ ಡ್ರಿಂಕ್ಸ್ ಮಾಡ್ತಾ ಬರ್ತಾರೆ ಅನ್ಕೊಳ್ಳಿ, ಅವಾಗ ನಾನು ಬೈತೀನಿ ನಮ್ಮ ತಂದೆಗೆ. ಆತರ ಆಗಲ್ಲ ಅಂದ್ರೆ ಅವರು ಅಷ್ಟೇ ನನಗೆ ಗೊತ್ತಿಲ್ಲದ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಓ ಮಗ ಇದ್ದಾನೆ. ಒಟ್ಟಿನಲ್ಲಿ ಸಪೋರ್ಟ್ ಅಂತೂ ಇತ್ತು ನಿಮಗೆ, ಕಂಡೀಷನಲ್ ಸಪೋರ್ಟ್. ನಮ್ಮ ತಂದೆ ತಾಯಿ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಈ ಮಟ್ಟಿಗೆ ಬಂದಿರೋದು. ಓಕೆ ಪ್ರಕಾಶ್, ಇನ್ನಷ್ಟು ನಿಮ್ಮೊಂದಿಗೆ ಮಾತನಾಡ್ತೀನಿ. ವೀಕ್ಷಕರೇ, ಈ ಪ್ರೇಮಕ್ಕೆ ಅಂತೂ ಸೈ ಅಂದಿದ್ದಾರೆ. ಅವರು ಅಪ್ಪ ಅಮ್ಮನ ವಿರೋಧಿಸಿನೇ ಮುಂದೆ ಬಂದಿದ್ದಾರೆ. ಒಳ್ಳೇದಾಗ್ಲಿ ಅವರಿಗೆ. ಇನ್ನಷ್ಟು ಅವರೊಂದಿಗೆ ಮಾತನಾಡೋದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್.